ಚಿಕ್ಕಬಳ್ಳಾಪುರದಲ್ಲಿ ಡೀಸೆಲ್ ಕಳ್ಳರ ಕಾರುಬಾರು. ನಿಲ್ಲಿಸಿದ ಟಿಪ್ಪರ್ನಲ್ಲಿ ಡೀಸೆಲ್ ಕಳವಿಗೆ ಯತ್ನ, ಕ್ಷಣಾರ್ಧದಲ್ಲಿ ಪರಾರಿಯಾದ ಖದೀಮರು. ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಕೈಕೊಟ್ಟ ಹೈಕಮಾಂಡ್. ಬಂದ್ಗೆ ಕರೆ ಕೊಟ್ಟಿದ್ದ ಸಂಘಟನೆಗಳು. ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ. ನಂದಿ ಹಿಲ್ಸ್ನಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ. ಪ್ರವಾಸಿಗರಿಗೆ 2 ದಿನಗಳ ಕಾಲ ಪ್ರವೇಶ ನಿರ್ಬಂಧ. ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿಕೆ. ಅದ್ದೂರಿಯಾಗಿ ನಡೆದ ಶ್ರೀ ಶರಭಯೋಗೇಂದ್ರ ಸ್ವಾಮಿಯವರ ಆರಾಧನಾ ಮಹೋತ್ಸವ. ಗಮನ ಸೆಳೆದ ಸ್ವಾಮಿಯ ಅಲಂಕಾರ, ಹರಿದು ಬಂದ ಭಕ್ತಸಾಗರ. ನಮಸ್ಕಾರ, ಎಂಎಂಟಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಡೀಸೆಲ್ ಬೆಲೆ ಏರಿಕೆಯಾಗುತ್ತಿದ್ದಂತೆ ಚಿಕ್ಕಬಳ್ಳಾಪುರದಲ್ಲಿ ಡೀಸೆಲ್ ಕಳ್ಳರ ಹಾವಳಿಯೂ ಹೆಚ್ಚಾಗಿದೆ. ನಿಲ್ಲಿಸಿದ್ದ ಟಿಪ್ಪರ್ ಲಾರಿಗಳಿಂದ ಡೀಸೆಲ್ ಕಳವು ಮಾಡಲು ಬಂದಿದ್ದ ಖದೀಮರು ಚಾಲಕರ ಎಚ್ಚರಿಕೆಯಿಂದ ಕಳ್ಳರ ಕೃತ್ಯ ವಿಫಲವಾಗುತ್ತಿದ್ದಂತೆ ಕ್ಯಾನ್ಗಳನ್ನು ಬಿಟ್ಟು ಪರಾರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಮಂಚನಬಲೆ ಬ್ರಿಡ್ಜ್ ಬಳಿ ರಮೇಶ್ ಎಂಬುವವರು ಪ್ರತಿನಿತ್ಯ ಟಿಪ್ಪರ್ ಲಾರಿಗಳನ್ನು ನಿಲ್ಲಿಸುತ್ತಾರೆ. ಇದರಂತೆ ಲಾರಿ ಚಾಲಕರು ವಾಹನಗಳನ್ನು ನಿಲ್ಲಿಸಿ ಪಕ್ಕದಲ್ಲೇ ಇದ್ದ ರೂಮ್ನಲ್ಲಿ ಮಲಗಿದ್ದ ವೇಳೆ ಬೆಳಗಿನ ಜಾವ ಕ್ವಾಲಿಸ್ ವಾಹನದಲ್ಲಿ ಬಂದ 4 ಮಂದಿ ಖದೀಮರು ಟಿಪ್ಪರ್ ಲಾರಿಗಳ ಡೀಸೆಲ್ ಟ್ಯಾಂಕ್ ಕ್ಯಾಪ್ ತೆಗೆದು ಡೀಸೆಲ್ ಕಳವು ಮಾಡಲು ಮುಂದಾಗಿದ್ದಾರೆ. ಕ್ವಾಲಿಸ್ ವಾಹನ ಅನುಮಾನಾಸ್ಪದವಾಗಿ ನಿಂತಿರುವುದನ್ನು ಗಮನಿಸಿದ ಚಾಲಕರು ಸ್ಥಳಕ್ಕೆ ಧಾವಿಸಿದಾಗ 4 ಟಿಪ್ಪರ್ ಲಾರಿಗಳಿಂದ ಡೀಸೆಲ್ ಕಳವು ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಚಾಲಕರು ಬರುತ್ತಿರುವುದನ್ನ ಕಂಡ ಕಳ್ಳರು ಡೀಸೆಲ್ ತುಂಬಿದ್ದ ಕ್ಯಾನ್ಗಳನ್ನು ಸ್ಥಳದಲ್ಲೇ ಬಿಟ್ಟು ಕ್ವಾಲಿಸ್ ವಾಹನದಲ್ಲಿ ಪರಾರಿಯಾಗಿದ್ದಾರೆ. ಪರಾರಿಯಾಗಿರುವ ದೃಶ್ಯಗಳು ಅಲ್ಲಿದ್ದಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನನ್ನ ಹೆಸರು ವಂಶಿ ಅಂತ. ಇಲ್ಲಿ ಮಂಚನಬಲೆ ಅಂಡರ್ ಪಾಸ್ ಹತ್ರ ನಮ್ಮದು BV ವೇರ್ ಬ್ರಿಡ್ಜ್ ಇದೆ. ಇಲ್ಲಿ ನಾನು 6 ಗಂಟೆ ಸುಮಾರು ಬಂದೆ ಇಲ್ಲಿಗೆ. ನಮ್ಮ ಹುಡುಗನ ಎಪ್ಸೋಣ ಅಂತ ಇನ್ನೂ ಎದ್ದಿರಲಿಲ್ಲ. ಎಬ್ಸ್ಬಿಟ್ಟು ನಾನು ಇತ್ತ ಕಡೆ ಸುಮ್ಮನೆ ಒಂದು ರೌಂಡ್ ಹಾಕೋಣ, ಇನ್ನು ಯಾರು ಎದ್ದಿಲ್ವಲ್ಲ ಅಂತ ಹೇಳ್ಬಿಟ್ಟು ಇತ್ತ ಕಡೆ ಬರ್ತಿದ್ರೆ ಅಲ್ಲೊಂದು ಕಾರ್ ಇತ್ತು, ಕ್ವಾಲಿಸು. ಆ ಕಾರ್ ನಂಬರ್ ಬಂದುಬಿಟ್ಟು KA04 Z 2895. ಏನು ಮಾಡ್ತಿದ್ದಾರೆ ಅಂತ ಅಲ್ಲಿಗೆ ಹೋದರೆ ಎಲ್ಲ ಕಾರ್ ಒಳಗಡೆ ಒಂದು 3 ಕೂತ್ಕೊಂಡಿದ್ರು. ಹತ್ತು ಕಡೆ ಒಬ್ಬ ಇದ್ದ. ನನಗೆ ಡೌಟ್ ಬಂದು ಯಾಕೆ ಇಲ್ಲಿದೆ ಅಂದರೆ ನಾನು ಇಲ್ಲಿ ರೀಸರ್ಚ್ಗೆ ಹೋಗಕ್ಕೆ ಬಂದಿದ್ದೀನಿ ಅಂದ. ನಾನು ಇದು ಮಾಡೋಣ ಅಂತ ಹೇಳ್ಬಿಟ್ಟು ಹತ್ತು ಕಡೆ ಬಂದಿದ್ದಕ್ಕೆ ಕ್ಯಾನ್ ಬಿಸಾಕ್ದ. ಅಣ್ಣ ಇರೋಣ, ಏನು ಯಾಕೆ ಇಲ್ಲಿದೆಯಾ ಅಂದರೆ ಇಲ್ಲಪ್ಪ ನಾನು ರೀಸರ್ಚ್ಗೆ ಬಂದಿರೋ. ಆಯ್ತು ಮಾತಾಡೋಣ, ನೀರು ನಮ್ಮ ಹುಡುಗನ ಕರಿತೀನಿ, ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿದ್ದೀರಾ ಅಂತ ಕೇಳಿದ್ರೆ ಅವ್ನು 3 ನನ್ನ ಮೇಲೆ ಇದು ಮಾಡೋಕ್ಕೆ ಬಂದರು, ಜಗಳ ಮಾಡೋಕ್ಕೆ ಬಂದರು. ಅದಕ್ಕೆ ನಾನು ನಮ್ಮ ಹುಡುಗರನ್ನ ಕಿರ್ಚ್ಕೊಂಡೆ, ಕರೆದೆ ಜೋರಾಗಿ. ಅವ್ರು ಬರೋಷ್ಟೊತ್ತಿಗೆ ಕಾರು ಹತ್ಕೊಂಡು ಜೋರಾಗಿ ಹೊರಟೋದ್ರು. ಆ ಕಾರು ಫುಲ್ಲು ಟಿಂಟೆಲ್ಲ ಹಾಕಿರೋದ್ರಿಂದ ನಾವು ಅವ್ರನ್ನ ಫೇಸ್ ರೆಕಗ್ನೈಸ್ ಮಾಡೋಕ್ಕಾಗಿಲ್ಲ. ಅದರಲ್ಲಿ ಒಬ್ಬನ ಮಾತ್ರ ನಾನು ಫೇಸ್ ರೆಕಗ್ನೈಸ್ ಮಾಡಿದೆ. ತುಂಬ ಕರ್ರಕ್ಕಿದ್ದಾನೆ, ಒಂಥರ ವಿಚಿತ್ರ ಬಟ್ಟೆ ಹಾಕಿದ್ದಾನೆ. ಸೊ ಅದರಿಂದ ನಮಗೆ ಇದು ಸುಮಾರು ಲಾಸ್ಟ್ ಟೈಮ್ ಇದೇ ಥರ ಆಗಿತ್ತು, ಬ್ಯಾಟ್ರಿ ಕಳ್ತನ ಆಗಿತ್ತು. ನಮಗಿದು 3ನೇಗಿಂತ 4ನೇಗಿಂತ ಆಗ್ತಾ ಇರೋದು ಈ ಥರ. ನಮಗಿಲ್ಲಿ ಸೇಫ್ಟಿ ಇಲ್ಲ. ಡ್ರೈವರ್ ಏನಂತ ಕೇಳೋಣ ಅಂದರೆ ಅವರು ಬೆಳಗ್ಗೆ ಎಲ್ಲ ಡ್ಯೂಟಿ ಮಾಡಿರ್ತಾರಲ್ವ, ಇನ್ನು ನೈಟ್ ಇಲ್ಲಿ ನಿಲ್ಲಿಸ್ಬಿಟ್ಟು ಹೋಗಿರ್ತಾರೆ. ಸೊ ಅದರ ಮುಖಾಂತರವಾಗಿ ನಮಗೆ ಸೇಫ್ಟಿ ಬೇಕಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ತಾ ಇದ್ದೀರಿ. ಈ ಭಾಗದಲ್ಲಿ ಇದೇ ಮೊದಲ ಘಟನೆ ಏನೂ ಅಲ್ಲ. ಮುಂದೆ ಇದೇ ಬ್ರಿಡ್ಜ್ ಬಳಿ ನಿಲ್ಲಿಸಿದ್ದ JCB, ಟ್ರ್ಯಾಕ್ಟರ್ ಹಾಗೂ ಟಿಪ್ಪರ್ ಲಾರಿಗಳ ಬೆಲೆ ಬಾಳುವ ಬ್ಯಾಟರಿಗಳನ್ನು ಸಹ ಕಳವು ಮಾಡಲಾಗಿತ್ತು. ಆ ಪ್ರಕರಣಗಳು ಇನ್ನೂ ಜನರ ನೆನಪಿನಿಂದ ಮಾಸುವ ಮುನ್ನವೇ ಇದೀಗ ಡೀಸೆಲ್ ಕಳ್ಳತನಕ್ಕೆ ಖದೀಮರು ಮುಂದಾಗಿರುವುದು ವಾಹನ ಮಾಲೀಕರ ಆತಂಕಕ್ಕೆ ಕಾರಣವಾಗಿದೆ. ರಮೇಶ್ ಅಂತ, ಇಲ್ಲೇ ಮಂಚನಬಲೆ ಅಂಡರ್ ಪಾಸ್ ಹತ್ರ ವೇ ಬ್ರಿಡ್ಜ್ ಇದೆ, BV ವೇ ಬ್ರಿಡ್ಜ್ ಅಂತ ನಮ್ಮದೇ ಆಗಿರುತ್ತೆ. ಅದರಲ್ಲಿ ಒಂದು 4-5 ಟಿಪ್ಪರ್ ಇದಾವೆ ನಮ್ಮದೇ ಸ್ವಂತ. ಇದು ಚಿಕ್ಕಬಳ್ಳಾಪುರ, ಇದು ಪೆರೇಸ್ಮರದಿಂದ ಚಿಕ್ಕಬಳ್ಳಾಪುರಕ್ಕೆ ಮೆಟೀರಿಯಲ್ ಓಡಿಸ್ತಿರ್ವಿ. ಅದು ನೈಟ್ ಆಲ್ಟ್ ಇಲ್ಲೇ ಮಾಡಿಸ್ತಿರ್ತೀವಿ. ಡ್ರೈವರ್ಗಳೆಲ್ಲ ಮನೆಗೆ ಹೋಗಿರ್ತಾರೆ. ಇಲ್ಲೇ ಒಂದು 4 ಜನ ಹುಡುಗರು ನಮ್ಮ ಕೆಲಸದಾಗ ಮಾಡೋರು ರೂಮಲ್ಲಿ ಮಲಗಿರ್ತಾರೆ. ಅವ್ರು ಬೆಳಗ್ಗೆ 6 ಗಂಟೆಯಲ್ಲಿ ಬಂದು 4 ಜನ ಕ್ವಾಲಿಸಲ್ಲಿ ಬಂದು ಇಲ್ಲೇ ನಿಲ್ಲಿಸ್ಬಿಟ್ಟು ಟಿಪ್ಪರಲ್ಲಿ ಡೀಸೆಲ್ ತೆಗಿಯೋಕ್ಕೆ ಟ್ರೈ ಮಾಡವ್ರೆ. ಅವ ಫಸ್ಟ್ ಬಂದು ಬಾಗಿಲೆಲ್ಲ ಹಾಕ್ಬಿಟ್ಟು ಚಿಲ್ಕ ಹಾಕ್ಬಿಟ್ಟು ಅಲ್ಲೇ ಇದ್ದ ಟ್ಯಾಕ್ಟ್ರ್ ಇದು ಕ್ಯಾನ್ಗಳು, ಡೀಸೆಲ್ ಕ್ಯಾನ್ಗಳು ತಂದು ನಮ್ಮ ಟಿಪ್ಪರ್ ಗಾಡಿ ಕೆಳಗೆ ನುಗ್ಗಿ ಬೋಲ್ಟ್ ಹೊಡೆದಾಕಿ ಡೀಸೆಲೆಲ್ಲ ಹಿಡ್ದವ್ರೆ. ಅಷ್ಟರೊಳಗೆ ನಮ್ಮ ಫ್ರೆಂಡ್ ಬಂದು ಕೇಳಿದ್ದಕ್ಕೆ ಇಲ್ಲ ಇಲ್ಲಿ ಸುಮ್ಮನೆ ರಿಸರ್ಚ್ಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗಿದ್ದಾರೆ. 4 ಜನ ಕಾರಲ್ಲಿದ್ದರು. ಸರಿ ಏನಪ್ಪ ಈಗ ಇಲ್ಲಿದ್ರೆ ಅಂದಕ್ಕೆ ಈ ಥರ ಹೇಳಿದ್ದಾರೆ, ರಿಸರ್ಚ್ಗೆ ಬಂದಿದ್ದೀವಿ ಅಂತ. ಸರಿ ಆಯ್ತಂತ ಈ ಕಡೆ ಬಂದು ನೋಡಿದ್ರೆ ಮತ್ತೆ ಅಲ್ಲಿ ಒಬ್ರು ಇದ್ದೀರಂತೆ ಲಾರಿ ಹತ್ರ. ಅಲ್ಲಿ ಹೋಗಿ ನೋಡಿ ಕೇಳಿದ್ದಕ್ಕೆ ಕ್ಯಾನ್ ಕೆಳಗೆ ಚೆಲ್ಬಿಟ್ಟು ಓಡೋಗಿ ಕಾರಲ್ಲಿ ಹತ್ಬಿಟ್ಟು ಓಡೋಗವ್ರೆ. ಇಲ್ಲಿ ಬಂದು ನೋಡಿದ್ರೆ ನಮ್ಮ ಹುಡುಗರು ಬಾಗಿಲೆಲ್ಲ ಹಾಕ್ಬಿಟ್ಟವ್ರೆ. ಅವ್ರು ಆಚೆ ಬರ್ದಿರ ಮಾಡಿ ಡೀಸೆಲ್ ಕಳ್ತನ ಮಾಡೋಕ್ಕೆ ಬಂದವ್ರೆ. ಬೆಳಗ್ಗೆ 6 ಗಂಟೆಯಲ್ಲಿ ನಡೆದಿರೋದು ಈ ಥರ. ಬೆಳಗ್ಗೆ 6 ಗಂಟೆಲಿ ಈ ಥರ ನಡೆದ್ರೆ ನೈಟ್ ಹೊತ್ತು ನಾವು ಎಲ್ಲ ಬಿಟ್ಟು ಇಲ್ಲಿ ಇರ್ತೀವಿ, ಲಕ್ಷಾಂತರ ಬಂಡವಾಳ ಹಾಕಿರ್ತೀವಿ. 4-5 ಗಾಡಿಗಳು ನಿಂತಿರ್ತವೆ, ಟ್ಯಾಕ್ಟ್ರಲ್ಲಿ ಇರ್ತವೆ, JCB ಇದ್ದಾವೆ.
ಇದೆಲ್ಲ ಈ ಥರ ಮಾಡಿದ್ರೆ ರಕ್ಷಣೆ ಯಾರು ಇದಕ್ಕೆ? ಈ ಥರ ಕಳ್ಳರು ಜಾಸ್ತಿ ಆಗವ್ರೆ. ಎಲ್ಲ CC ಕ್ಯಾಮ್ರಾಗಳೆಲ್ಲ ಇದ್ದಾವೆ. ಇದಕ್ಕೆ ಮುಂಚೆ ಜಾಸ್ತಿ ಬ್ಯಾಟ್ರಿಗಳೆಲ್ಲ ಕಳ್ತನ ಆಗಿವೆ. ಇಲ್ಲೇ ರೂಮ್ ಮುಂದೆನೇ ನಮ್ಮ JCBಯಲ್ಲೇ ಒಂದು ಬ್ಯಾಟ್ರಿ ಆಗಿದೆ, ಟಿಪ್ಪರಲ್ಲಿ 4 ಬ್ಯಾಟ್ರಿ ಹೋಗಿದ್ದಾವೆ. ಈ ಥರ ಆಗ್ತಾನೆ ಇರ್ತವೆ. ಫಸ್ಟು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು, ಬ್ಯಾಟ್ರಿ ಹೋಗಿದೆ, ಈ ಥರ ಆಗಿದೆ ಸರ್ ಅಂದಿದ್ದಕ್ಕೆ, ನಿಮ್ಮ ಗಾಡಿಗೆ ನೀವು ಜವಾಬ್ದಾರಪ್ಪ, ನಾವು ಬಂದು ನೋಡೋಕ್ಕಾಗಲ್ಲ ಅಂತ ಪೊಲೀಸವ್ರು ಹೇಳಿದ್ರು. ನಾವು ಅದಕ್ಕೆ ಕಂಪ್ಲೇಂಟು ತೊಗೊಂಡಿಲ್ಲ. ಆ ಟೈಮಲ್ಲಿ ಹೋಗಿ ಕೊಟ್ಟಿದ್ದಕ್ಕೆ, ಅಪ್ಪ ನಿಮ್ಮ ಗಾಡಿಗೆ ನೀವು ಜವಾಬ್ದಾರಿ, ಡ್ರೈವರ್ನ ಕೇಳಿ, ನೀವು ಡ್ರೈವರ್ ನೀಡ್ರಿ ಅಂತ ಹೇಳಿದ್ರು. ಡ್ರೈವರ್ ನೋಡಿದ್ರೆ ಬೆಳಗ್ಗೆ ರಾತ್ರಿ ಎಲ್ಲ ಡೇ ಫುಲ್ಲು ನೈಟ್ ಫುಲ್ಲು ಮಾಡಿರ್ತಾರೆ ಡ್ಯೂಟಿ. ಅವರು ಮಲಗಬೇಕಂತ ಮಲಗಿರ್ತಾರೆ. ನಾವು ಅವ್ರನ್ನ ಡಿಸ್ಟರ್ಬ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನು ಒಂದೊಂದು ಗಾಡಿಗೆ ಒಬ್ಬೊಬ್ಬರನ್ನ ಇಡಬೇಕಂದ್ರೆ ನಮ್ಮ ಕೈಲಿ ಆಗಲ್ಲ. ಅದಕ್ಕೆ ರಕ್ಷಣೆ ಏನಾದರೂ ಕೊಡಬೇಕಾಗುತ್ತೆ. ಒಟ್ಟಾರೆ ಮಂಚನಬೆಲೆ ವೇರ್ ಬ್ರಿಡ್ಜ್ ಪ್ರದೇಶದಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಕಳ್ಳತನದ ಯತ್ನಗಳಿಂದ ವಾಹನ ಮಾಲೀಕರು ಹಾಗೂ ಚಾಲಕರು ಭಯಭೀತರಾಗಿದ್ದಾರೆ. ಈ ಪ್ರದೇಶದಲ್ಲಿ ರಾತ್ರಿ ವೇಳೆ ಪೊಲೀಸ್ ಗಸ್ತು ಹೆಚ್ಚಿಸಿ ಕಳ್ಳರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ವಿವಿಧ ಸಂಘಟನೆಗಳು ಬಂಗಾರಪೇಟೆ ಪಟ್ಟಣ ಬಂದ್ಗೆ ಕರೆ ನೀಡಿದ್ದವು. ಬಂದ್ ವೇಳೆ ಅಂಗಡಿ ಮುಂಗಟ್ಟುಗಳು, ಆಟೋ ಸಂಚಾರ ಸ್ಥಗಿತಗೊಂಡಿದ್ದು, ಕೆಲವೆಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ರಾಜಕೀಯ ತಿರುವು ಪಡೆದುಕೊಂಡಿದೆ. ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿಗೆ ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ದಲಿತ ಸಂಘಟನೆ, ರೈತ ಸಂಘ, ವರ್ತಕರ ಸಂಘ ಹಾಗೂ ಆಟೋ ಚಾಲಕರ ಸಂಘದ ನೇತೃತ್ವದಲ್ಲಿ ಬಂಗಾರಪೇಟೆ ಪಟ್ಟಣ ಬಂದ್ಗೆ ಕರೆ ನೀಡಲಾಯಿತು. ಬಂದ್ ಹಿನ್ನೆಲೆ ಪಟ್ಟಣದ ಬಹುತೇಕ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದವು. ಆಟೋ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡ ಪರಿಣಾಮ ನಿತ್ಯದ ಕೆಲಸಗಳಿಗೆ ತೆರಳುವ ಜನರು ರೈಲನ್ನೇ ಅವಲಂಬಿಸಬೇಕಾಯಿತು. ಪ್ರತಿಭಟನಾಕಾರರು ಬೈಕ್ ರ್ಯಾಲಿ ನಡೆಸಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಲಾಗಿತ್ತು. ಇದೇ ವೇಳೆ ಬಸ್ ನಿಲ್ದಾಣದ ಸಮೀಪದ ಪೆಟ್ರೋಲ್ ಬಂಕ್ ಬಳಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಬಿಜೆಪಿ ಮುಖಂಡ ಮಹೇಶ್ ಅವರ ಪೆಟ್ರೋಲ್ ಬಂಕ್ ಅನ್ನು ಬಂದ್ ಮಾಡಿಸಲು ಕಾಂಗ್ರೆಸ್ ಕಾರ್ಯಕರ್ತರು ವಾಹನಗಳನ್ನು ಅಡ್ಡವಾಗಿ ನಿಲ್ಲಿಸಿ ಪ್ರಯತ್ನಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ವೇಳೆ ಬಲವಂತವಾಗಿ ಬಂದ್ ಮಾಡಿಸಲು ನೀವ್ಯಾರು ಎಂದು ಬಿಜೆಪಿ ಮುಖಂಡ ಹಾಗೂ ಬಂಕ್ ಮಾಲೀಕರು ಪ್ರಶ್ನಿಸಿದ ಪರಿಣಾಮ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದು ಪೆಟ್ರೋಲ್ ಬಂಕ್ ತೆರೆಯುವಂತೆ ಸೂಚನೆ ನೀಡಿದ್ದಾರೆ.
ಬಂದ್ ರಾಜಕೀಯ ತಿರುವು ಪಡೆದುಕೊಂಡ ಬೆನ್ನಲ್ಲೇ ಬಿಜೆಪಿ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಬಂಗಾರಪೇಟೆಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಅಂಗಡಿಗಳನ್ನು ಬಲವಂತವಾಗಿ ಮುಚ್ಚಿಸಬಾರದು ಎಂದು ವ್ಯಾಪಾರಿಗಳಿಗೆ ಮನವಿ ಮಾಡಿದ್ದಾರೆ. ಬಳಿಕ ಬಂಗಾರಪೇಟೆ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ ಬಿಜೆಪಿ ಮುಖಂಡರು ಬಂದ್ ಸ್ವಯಂ ಪ್ರೇರಿತವಾಗಿರಬೇಕು, ಸಚಿವ ಸ್ಥಾನ ನೀಡದಿದ್ದರೆ ಕೆಪಿಸಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಿ, ಸಾರ್ವಜನಿಕರನ್ನ ಹಾಗೂ ವ್ಯಾಪಾರಿಗಳನ್ನ ಬಲವಂತವಾಗಿ ಬಂದ್ಗೆ ಒತ್ತಾಯಿಸುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ದಿನ ಏನು ನಮ್ಮ ಬಂಗಾರಪೇಟೆ ತಾಲೂಕಿನಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಿಗೆ ಮಂತ್ರಿಗಿರಿ ಸಿಕ್ಕಿಲ್ಲ ಅಂತ ಹೇಳಿ ಬಂಗಾರಪೇಟೆ ಟೌನ್ ಅಲ್ಲಿ ದಾದಾಗಿರಿ ಮಾಡೋದ್ರ ಮುಖಾಂತರ, ರೌಡಿಸಂ ಮಾಡೋದ್ರ ಮುಖಾಂತರ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರ್ತಕ್ಕಂಥ ಪೊಲೀಸರನ್ನು ಬಳಸ್ಕೊಂಡು ಅಂಗಡಿಗಳು ಯಾರ್ಯಾರು ಬಂದ್ ಮಾಡಿಲ್ಲ ಅದನ್ನ ವಿಡಿಯೋ ಮಾಡಿ ನಮ್ಗೆ ಕಳಿಸಿ ಪರ್ಮನೆಂಟ್ ಆಗಿ ನಾವು ಅಂಗಡಿಗಳನ್ನ ಮುಚ್ಚಿಸ್ತೀರಿ, ಯಾವುದೇ ಕಾರಣಕ್ಕೆ ಇನ್ನು ಮುಂದೆ ಓಪನ್ ಮಾಡಕ್ ಬಿಡಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಶಾಸಕರು ಹೇಳಿ ಕಳಿಸಿ ಇವತ್ತು ಪೊಲೀಸರು ಅದರಲ್ಲಿ ಶಾಮೀಲಾಗಿ ಇವತ್ತು ಬಂದ್ ಮಾಡಿಸಿರ್ತಕ್ಕಂಥದ್ದು ನೋಡಿದ್ರೆ ಬಂಗಾರಪೇಟೆಯಲ್ಲಿ ಯಾರು ತೀರೋಗಿಲ್ಲ. ಗಣ್ಯ ವ್ಯಕ್ತಿಗಳು, ನಾನು ಬದುಕಿದ್ದೀನಿ, SN ಬದುಕವ್ರೆ, XMLಗಳು ಎಲ್ಲಾರು ಬದುಕಿದ್ದೀರಿ, ಯಾರು ಸ್ವತಂತ್ರ ಹೋರಾಟಗಾರರು ಯಾರು ತೀರೋಗಿಲ್ಲ ಇಲ್ಲಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಈ ಶಾಸಕರಿಗೆ ಇವರಿಗೆ ಮಂತ್ರಿಗಿರಿ ಕೊಟ್ಟಿಲ್ಲ ಅಂದ್ರೆ ಅವರು ಗಲಾಟೆ ಮಾಡ್ಬೇಕಾಗಿರೋದು, ಬಂದ್ ಮಾಡ್ಬೇಕಾಗಿರೋದು, ಬೀಗ ಹಾಕ್ಬೇಕಾಗಿರ್ತಕ್ಕಂಥದ್ದು ಬೆಂಗಳೂರಲ್ಲಿರ್ತಕ್ಕಂಥ ಅವ್ರ ಕಾಂಗ್ರೆಸ್ ಆಫೀಸ್ನ ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಕಚೇರಿಗೆ ಹೋಗಿ ಅಲ್ಲಿ ಬಂದ್ ಮಾಡ್ಬೇಕು, ಧರಣಿ ಮಾಡ್ಬೇಕು. ಅದು ಬಿಟ್ಟು ಈಗಾಗಲೇ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬರಗಾಲ ಜಾಸ್ತಿ ಆಗಿ ರೈತರು ತೊಂದರೆಯಲ್ಲಿದ್ದಾರೆ, ಮಳೆ ಬರ್ತಾ ಇಲ್ಲ, ಬೋರ್ಗಳಲ್ಲಿ ನೀರುಗಳು ಖಾಲಿ ಆಗಿದೆ, ಹಾಕಿರ್ತಕ್ಕಂಥ ಬೆಳೆಗಳಿಗೆ ಸರಿಯಾಗಿ ನೀರಿಲ್ಲ, ಒಣಗ್ತಾ ಇದಾವೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ರಸ್ತೆಗಳಲ್ಲಿ ಟೈರು ಇನ್ನೊಂದು ಮತ್ತೊಂದು ಅಂಟಿಸಿದ್ರೆ ಏನಾದ್ರು ಮಾಡಿದ್ರೆ ಬಂದು ಪೊಲೀಸರು ಕೇಸ್ ಹಾಕ್ತೀರಿ, ಅದಾಗ್ತೀರಿ, ಇದಾಗ್ತೀರಿ ಅಂತಾರೆ. ಆದ್ರೆ ಅವರಲ್ಲಿ ಕೆಲವರು ಪೇಮೆಂಟ್ ಗುಂಡಾಗಳಿದ್ದಾರೆ, ಅವ್ರ ಚೇಲಗಳು, ಅವ್ರನ್ನ ಇಟ್ಕೊಂಡು ಎಲ್ಲಾ ಕಡೆ ಹೋಗಿ ಬಂದ್ ಮಾಡಿಸ್ತಾ ಇರ್ತಕ್ಕಂಥ ನೋಡಿದ್ರೆ ದಯವಿಟ್ಟು ನಾನು ಬಂಗಾರಪೇಟೆ ಜನತೆಗೆ ನಾನು ಹೇಳೋದಿಷ್ಟೇ, ಎಲ್ಲರೂ ಯಾರ್ಯಾರು ಅಂಗಡಿ ಮಾಲೀಕರಿದ್ದೀರಿ, ಯಾರ್ಯಾರು ಹೊಟ್ಟೆಪಾಡ್ಕೋಸ್ಕರ ನೀವು ಇವತ್ತು ವ್ಯಾಪಾರ ಮಾಡ್ತಾ ಇದ್ರಿ, ಇವ್ರಿಗೆಲ್ಲ ಹೇಳೋದಷ್ಟೇ, ಇಲ್ಲಿ ಸ್ಥಳೀಯಾಗಿರ್ತಕ್ಕಂಥ ಶಾಸಕರು SN ನಾರಾಯಣಸ್ವಾಮಿ ಅವರಿಗೆ ನಿಮ್ಮನ್ನೇನು ನೀವು ಮಾರ್ಕೊಂಡಿಲ್ಲ. ಈ ದೇಶಕ್ಕೆ ಸ್ವತಂತ್ರ ಬಂದು 77-78 ವರ್ಷ ಆಗೋಯ್ತು. ಆದ್ರೆ ನೀವು ಇಲ್ಲಿ ಭಯ ಬೀಳಂತವುದು, ಇವ್ರ ಬೆದರಿಕೆಗಳಿಗೆ ಅಂಜಂತವ್ದು, ಇದನ್ನೆಲ್ಲ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನೀವು ಅಂಗಡಿಗಳು ಇವತ್ತೇ ಓಪನ್ ಮಾಡ್ಬೇಕು, ಈಗಲೇ ನಾವಿಲ್ಲೇ ಇರ್ತೀರಿ ಬಂಗಾರಪೇಟೆಯಲ್ಲಿ. ಅದು ಯಾರು ಬರ್ತಾರೆ ನಿಮ್ಮನ್ನ ತಡೆಯಕ್ಕೆ ನಾವು ನೋಡ್ತೀರಿ. ಒಟ್ಟಾರೆ ಸಚಿವ ಸ್ಥಾನ ವಿಚಾರವಾಗಿ ಆರಂಭವಾದ ಅಸಮಾಧಾನ ಬಂಗಾರಪೇಟೆಯಲ್ಲಿ ರಾಜಕೀಯ ಸಂಘರ್ಷದ ಸ್ವರೂಪ ಪಡೆದುಕೊಂಡಿದ್ದು, ದಿನವಿಡೀ ಪೊಲೀಸ್ ಬಂದೋಬಸ್ತ್ ನಡುವೆ ಬಂದ್ ನಡೆಯಿತು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ 2ನೇ ಆವೃತ್ತಿಯ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ನಂದಿಗಿರಿಧಾಮಕ್ಕೆ ಆಗಮಿಸುವ ಪ್ರವಾಸಿಗರಿಗೆ 2 ದಿನಗಳ ಕಾಲ ನಿರ್ಬಂಧ ವಿಧಿಸಿರುವುದಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ತಿಳಿಸಿದೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ 2ನೇ ಆವೃತ್ತಿಯ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಅನ್ನು ಇದೇ ತಿಂಗಳ ಶನಿವಾರ ಮತ್ತು ಭಾನುವಾರ ಆಯೋಜಿಸಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ಹೊರ ರಾಜ್ಯಗಳಿಂದ ಸಾವಿರಾರು ಸ್ಪರ್ಧಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಜಿಲ್ಲಾಡಳಿತ ಅಗತ್ಯ ಸಿದ್ಧತೆಗಳನ್ನು ಸಹ ಕೈಗೊಂಡಿದೆ. ಮ್ಯಾರಥಾನ್ ಸ್ಪರ್ಧೆ ಸುಗಮ ಹಾಗೂ ಸುರಕ್ಷಿತವಾಗಿ ನಡೆಯುವ ಉದ್ದೇಶದಿಂದ ನಂದಿ ಬೆಟ್ಟಕ್ಕೆ ಪ್ರವಾಸಿಗರ ಪ್ರವೇಶಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಲಾಗಿದೆ. ಈ 2 ದಿನಗಳ ಅವಧಿಯಲ್ಲಿ ಸ್ಪರ್ಧಿಗಳು, ಆಯೋಜಕರು, ಅಧಿಕಾರಿಗಳು ಹಾಗೂ ಅನುಮತಿ ಪಡೆದ ವಾಹನಗಳಿಗೆ ಮಾತ್ರ ಪ್ರವೇಶ ಕಲ್ಪಿಸಲಾಗುವುದು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಘನ ಸರ್ಕಾರದ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾಡಳಿತ ಚಿಕ್ಕಬಳ್ಳಾಪುರ, ಜಿಲ್ಲಾಡಳಿತ ಬೆಂಗಳೂರು ಗ್ರಾಮಾಂತರ ಹಾಗೂ ಇನ್ನಿತರೆ ಸಂಘ ಸಂಸ್ಥೆಗಳ ವತಿಯಿಂದ 2ನೇ ಆವೃತ್ತಿಯ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್
ಎರಡನೇ ಆವೃತ್ತಿ ಇದೇ ಶನಿವಾರ ಮತ್ತು ಭಾನುವಾರ, ವಿಶೇಷವಾಗಿ ಭಾನುವಾರ ನಡೀತಾ ಇದೆ. ಸುಮಾರು 21 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ಗಳ 2 ಹಂತದ ಮ್ಯಾರಥಾನ್ ಸ್ಪರ್ಧೆ ಇದೆ. ಈ ಸ್ಪರ್ಧೆಯಲ್ಲಿ ಸುಮಾರು 4500 ಕ್ರೀಡಾಪಟುಗಳು, ರನ್ನರ್ಸ್, ಓಟಗಾರರು ಭಾಗವಹಿಸುವಂಥ ನಿರೀಕ್ಷೆ ಇದೆ. ನಮ್ಮ ಕಾರಹಳ್ಳಿ ಕ್ರಾಸ್ನಿಂದ ಪ್ರಾರಂಭ ಆಗಿ ನಂದಿ ಹಿಲ್ನ ಮೇಲ್ಭಾಗಕ್ಕೆ ಹೋಗಿ ಮೇಲೆ ಬೆಟ್ಟದ ಮೇಲೆ ಒಂದು ಸರ್ಕಲ್ ಮಾಡಿ ಮತ್ತೆ ಕೆಳಗಡೆ ಬರುವಂಥದ್ದು 21 ಕಿಲೋಮೀಟರ್. 10 ಕಿಲೋಮೀಟರ್ನ ವ್ಯಾಪ್ತಿ ಮಧ್ಯದಲ್ಲೇ ಹಿಂತಿರುಗಿ ಬರುವಂಥ ಒಂದು ವ್ಯವಸ್ಥೆ ಆಗಿದೆ. ಇದಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ, ನಮ್ಮ ಪ್ರವಾಸೋದ್ಯಮ ಇಲಾಖೆ, ಈಗ ಎಲ್ಲ 10 ಹಲವು ಇಲಾಖೆಗಳು ಸಹಕಾರವನ್ನು ಮಾಡಿಕೊಂಡು ಇದೊಂದು ಯಶಸ್ವಿಯಾಗಿ ಒಂದು ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಆಗಬೇಕು ಅನ್ನೋ ರೀತಿಯಲ್ಲಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಇದಕ್ಕೆ ಪೂರ್ವಭಾವಿಯಾಗಿ ನಾಗರಿಕರಿಗೆ ಕೊಡುವಂಥ ಮಾಹಿತಿ ಏನು ಅಂದರೆ, ನಮ್ಮ ಕಾರಹಳ್ಳಿ ಸುತ್ತಮುತ್ತ ಇರತಕ್ಕಂಥ ಗ್ರಾಮಸ್ಥರು 8ನೇ ತಾರೀಕು ಮಧ್ಯರಾತ್ರಿ 11 ಗಂಟೆಯಿಂದ 9ನೇ ತಾರೀಕು ಮಧ್ಯಾಹ್ನ 12 ಗಂಟೆವರೆಗೆ ಈ ರಸ್ತೆಯನ್ನು ಸ್ಥಳೀಯರನ್ನ ಹೊರತುಪಡಿಸಿ ಎಲ್ಲ ವಾಹನಗಳನ್ನು ನಾವು ನಿಷೇಧ ಮಾಡಿದ್ದೀವಿ. ಇದು ರಾಜ್ಯ ಮಟ್ಟದ ಒಂದು ಮ್ಯಾರಥಾನ್ ಓಟದ ಸ್ಪರ್ಧೆ ಇರೋದರಿಂದ ಭಾಳಷ್ಟು ವಿದ್ಯಾರ್ಥಿಗಳು, ಎಲ್ಲ ವಯೋಮಾನದವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇರೋದರಿಂದ ಸುರಕ್ಷತೆಯ ಹಿತದೃಷ್ಟಿಯಿಂದ ಮತ್ತು ಇಡೀ ದೇಶದಲ್ಲೇ ವಿಶೇಷವಾದ ಹಿಲ್ ಮ್ಯಾರಥಾನ್ ಇದಾಗಿರೋದ್ರಿಂದ ಇಲಾಖೆ ಭಾಳ ಆಸ್ಥೆ ವಹಿಸಿ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸಿರೋದ್ರಿಂದ ಅದಕ್ಕೆ ಪೂರಕವಾಗಿ ನಿರ್ಬಂಧಕಾಜ್ಞೆಯನ್ನು ಹೊರಡಿಸಿದ್ದೇವೆ. ನಾಗರಿಕರು ಎಲ್ಲರೂ ಸಹಕರಿಸಬೇಕು. ಸ್ಥಳೀಯವಾಗಿ ಓಡಾಡೋಂಥವ್ರಿಗೆ ಅವಕಾಶಗಳನ್ನು ಕಲ್ಪಿಸ್ಕೊಡ್ತೇವೆ. ಆದರೆ ಹೊರಗಡೆಯಿಂದ ಬರ್ತಕ್ಕಂಥವರು ಈ ಬರುವ ಭಾನುವಾರ 9ನೇ ತಾರೀಕು ನಂದಿ ಹಿಲ್ಸ್ಗೆ ಬರೋದನ್ನು ನಾವು ನಿರ್ಬಂಧಿಸಿದ್ದೇವೆ. ಎಲ್ಲರೂ ಕೂಡ ಸಹಕರಿಸಬೇಕು. ಈ ಒಂದು ಮ್ಯಾರಥಾನ್ ಸ್ಪರ್ಧೆ ಏನಿದೆ, ಓಟ ಏನಿದೆ, ಅದನ್ನು ಯಶಸ್ವಿಗೊಳಿಸ್ಕೊಡ್ಬೇಕು. ಹಾಗೂ ಇದೇ ಸಂದರ್ಭದಲ್ಲಿ ನಾನು ಭಾಗವಹಿಸ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಶುಭಾಶಯವನ್ನು ಕೋರ್ತೇನೆ. ಜಿಲ್ಲಾಡಳಿತ ಚಿಕ್ಕಬಳ್ಳಾಪುರ ಎಲ್ಲ ರೀತಿಯ ವ್ಯವಸ್ಥೆಯನ್ನು ತಮಗೆ ಇತರೆ ಯುವಜನ ಸೇವೆ ಇಲಾಖೆ ಹಾಗೂ ಜಿಲ್ಲಾಡಳಿತ ಬೆಂಗಳೂರು ಗ್ರಾಮಾಂತರ ಎಲ್ಲರ ಸಹಯೋಗದಲ್ಲಿ ನಾವು ಇದನ್ನು ಯಶಸ್ವಿ ಮಾಡಿಕೊಡ್ತೇವೆ ಅನ್ನೋ ಮಾತು. ಇನ್ನು ಮ್ಯಾರಥಾನ್ ವೇಳೆ ಸಂಚಾರ ದಟ್ಟಣೆ ನಿಯಂತ್ರಣ, ಭದ್ರತಾ ಕ್ರಮಗಳು ಹಾಗೂ ತುರ್ತು ಸೇವೆಗಳ ಸುಗಮ ನಿರ್ವಹಣೆಗೆ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಮತ್ತು ವಿವಿಧ ಇಲಾಖೆಗಳು ಅಗತ್ಯ ವ್ಯವಸ್ಥೆ ಮಾಡಿಕೊಂಡಿವೆ. ಪ್ರವಾಸಿಗರು ಸಹಕರಿಸಿ ಪರ್ಯಾಯ ದಿನಗಳಲ್ಲಿ ನಂದಿ ಬೆಟ್ಟಕ್ಕೆ ಭೇಟಿ ನೀಡುವಂತೆ ಮನವಿ ಮಾಡಲಾಗಿದೆ. ಅವೆಲ್ಲವಕ್ಕೂ ಕೂಡ ಬುಕಿಂಗ್ಗಳಾಗಿದೆ. ಪಾಸ್ಗಳನ್ನು ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ಮತ್ತು ಸ್ಥಳೀಯ ವ್ಯಾಪಾರಸ್ಥರಿಗೆ, ಸ್ಥಳೀಯ ಹೋಟೆಲ್ಗಳಿಗೆ ಈಗಾಗಲೇ ಎಲ್ಲ ಕ್ರೀಡಾಪಟುಗಳೇ ಬುಕ್ ಮಾಡ್ಕೊಂಡಿರೋವಂಥದ್ದು. ಹಾಗಾಗಿ ಅವರೆಲ್ಲರೂ ಪಾಸ್ನ ಹೊಂದಿ ಬರೋವಂಥ ವ್ಯವಸ್ಥೆ, ಅದಕ್ಕೆ ಅನುವು ಮಾಡಿಕೊಡೋದಕ್ಕೆಲ್ಲ ಪಾಸ್ಗಳನ್ನು ವಿತರಣೆ ಮಾಡಿದ್ದೀವಿ. ಅದನ್ನು ಮೀರಿ ಸ್ಥಳೀಯ ಗ್ರಾಮಸ್ಥರು ಆ ವ್ಯಾಪ್ತಿನಲ್ಲಿ ಮನೆಗಳಿದ್ದರೆ ಅಂಥವ್ರಿಗೆ ಅವಕಾಶಗಳು ಇದ್ದಾವೆ. ನಾನು ನಮ್ಮ ನಂದಿ ಹಿಲ್ ಭಾಗದಿಂದ ಕಾರಹಳ್ಳಿಗೆ ಹೋಗೋವಂಥವ್ರು ಸ್ವಲ್ಪ ಈ ದಾರಿಯನ್ನು ಅವಾಯ್ಡ್ ಮಾಡಿ ಹೈವೇನಲ್ಲಿ ಹೋಗ್ಬೋದು, ಅಥವಾ ನಂದಿ ಹಿಲ್ನ ಹಿಂಭಾಗದಲ್ಲಿರ್ತಕ್ಕಂಥ ರಸ್ತೆ ಏನಿದೆ ಆ ರಸ್ತೆಯನ್ನು ಬಳಸಿ ಹೆಗ್ಡಳ್ಳಿಗೆ ಹೋಗುವಂಥ ದಾರಿ ಏನಿದೆ ಆ ದಾರಿಯನ್ನು ಬಳಸ್ಬೋದು. ಒಂದು 4-5 ಗಂಟೆಗಳ ಕಾಲ ತಾವೆಲ್ಲರೂ ಕೂಡ ಅದಕ್ಕೆ ಅನುವು ಮಾಡಿಕೊಡ್ಬೇಕು, ಸಹಕರಿಸಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಕೋರೋದಕ್ಕೆ ಬಯಸ್ತೇನೆ. ಒಟ್ಟಾರೆ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಯಶಸ್ವಿ ಆಯೋಜನೆಗಾಗಿ ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದು 2 ದಿನಗಳ ಕಾಲ ಪ್ರವಾಸಿಗರಿಗೆ ವಿಧಿಸಿರುವ ನಿರ್ಬಂಧಕ್ಕೆ ಸಾರ್ವಜನಿಕರು ಸಹಕರಿಸುವಂತೆ ಮನವಿ ಮಾಡಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020.
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಆಷಾಢ ಮಾಸದ ಅಂಗವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠದಲ್ಲಿ ಶ್ರೀ ಶರಭಯೋಗೇಂದ್ರ ಸ್ವಾಮಿಯವರ 308ನೇ ಆರಾಧನಾ ಮಹೋತ್ಸವ ಹಾಗೂ ರಥೋತ್ಸವವು ಭಕ್ತಿಭಾವದಿಂದ ಅದ್ದೂರಿಯಾಗಿ ನಡೆಯಿತು. ಸಾವಿರಾರು ಭಕ್ತರು ಭಾಗವಹಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಆಷಾಢ ಮಾಸದ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠದಲ್ಲಿ ಶ್ರೀ ಶರಭಯೋಗೇಂದ್ರ ಸ್ವಾಮಿಯವರ 308ನೇ ಆರಾಧನಾ ಮಹೋತ್ಸವ ಹಾಗೂ ರಥೋತ್ಸವ ಕಾರ್ಯಕ್ರಮವು ಸಂಭ್ರಮ ಸಡಗರದಿಂದ ನಡೆಯಿತು. ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯಕ್ಷೇತ್ರ ಪಾಪಾಗ್ನಿ ಮಠ ಚಾರಿಟೇಬಲ್ ಟ್ರಸ್ಟ್ ನೇತೃತ್ವದಲ್ಲಿ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡಿದ್ದರು. ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ತಮ್ಮ ಬಾಲ್ಯದಲ್ಲಿನ ಸುಮಾರು 14 ವರ್ಷಗಳನ್ನು ಇದೇ ಪಾಪಾಗ್ನಿ ಮಠದಲ್ಲಿ ಕಳೆದಿದ್ದಾರೆ ಎಂಬ ಪ್ರತೀತಿ ಇರುವುದರಿಂದ ಈ ಕ್ಷೇತ್ರಕ್ಕೆ ವಿಶೇಷ ಧಾರ್ಮಿಕ ಮಹತ್ವವಿದೆ. ಆರಾಧನಾ ಮಹೋತ್ಸವದ ಅಂಗವಾಗಿ ಶ್ರೀ ಶರಭಯೋಗೇಂದ್ರ ಸ್ವಾಮಿ ಅವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸ್ವಾಮಿಯ ದಿವ್ಯ ಅಲಂಕಾರ ಭಕ್ತರ ಗಮನ ಸೆಳೆಯಿತು. ಓಂ ನಮೋ ವಿಶ್ವಕರ್ಮಣೆ. ಪೋತಲೂರು ಶ್ರೀ ವೀರಬ್ರಹ್ಮಯ್ಯನವರ ಅನ್ನು ಭಕ್ತಿಪೂರ್ವಕವಾಗಿ
ನಮಿಸುತ್ತಾ ಈ ಕೋತ್ಲೂರು ವೀರಬ್ರಹ್ಮಯ್ಯನವರ 308ನೇ ಆರಾಧನಾ ಮಹೋತ್ಸವಕ್ಕೆ ಇಂದು ತುಂಬಾ ವಿಜೃಂಭಣೆಯಿಂದ ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ನಮ್ಮ ಸಮಾಜದ ಬಂಧುಗಳು ಹಾಗೂ ಈ ಏನು ಸಂಸ್ಥೆ ಇದೆ ಇಲ್ಲಿ ಈ ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ತುಂಬಾ ಭಕ್ತಿಯಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಪರಿಚಯ ಮಾಡ್ಕೊಂತೀನಿ. ನಾನು MR ಆಕಾಶದೀಪ್ ಅಂತ, ಇಲ್ಲೇ ಗೌರಿಬಿದ್ನೂರಿನ MN ರಾಧಾಕೃಷ್ಣ ಅನ್ನೋರ ಮಗ. ನಾನು ವಿಶ್ವಕರ್ಮ ಜನಾಂಗದ ಅಧ್ಯಕ್ಷರ ಮಗ. ನನ್ನನ್ನ ಇವತ್ತು ಮಾನ್ಯ ಸುಜ್ಞಾನ್ ಮೂರ್ತಿ ಸಾಹೇಬರು ನೂತನ ಅಧ್ಯಕ್ಷರು ನನಗೆ ಈ ಜಿಲ್ಲಾ ನಿರ್ದೇಶಕರಾಗಿ ಆಯ್ಕೆ ಮಾಡಿ ನಿನ್ನೆ ನನಗೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ. ಇವತ್ತು ನನ್ನ ಸೌಭಾಗ್ಯ, ಇವತ್ತು ವೀರಬ್ರಹ್ಮೇಂದ್ರ ಸ್ವಾಮಿ ಅವರ ಮಠಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ಮೊದಲನೇದಾಗಿ ನಾನು ಈ ಜಿಲ್ಲೆಯ ನಿರ್ದೇಶಕನಾಗಿ ನಾನು ಕೇಳ್ಕೊಳೋದು ಇಷ್ಟೇ, ನಮ್ಮ ಸಮಾಜದಲ್ಲಿ ಯಾರು ಕಡು ಬಡವರಿದ್ದಾರೆ ಅಂತವ್ರನ್ನ ಬೆಳಗ್ತಾ ಇರುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ. ಬರೀ ನಾನು ಒಬ್ಬರಿಂದ ಸಾಧ್ಯ ಆಗುತ್ತೆ ಅಂತ ಹೇಳಲ್ಲ. ನಮ್ಮ ಇಲ್ಲಿ ಮಂಜಣ್ಣ ಇದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ನಮ್ಮ ಬ್ರಹ್ಮಚಾರಿ ಅವರು ಇದ್ದಾರೆ, ಅನೇಕ ಜನರು ಇದ್ದಾರೆ. ಆದ್ರೆ ಸರ್ಕಾರದ ಸವಲತ್ತುಗಳನ್ನ ಹೇಗೆ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತಕ್ಕಂಥದ್ರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ನಾನು ಮುಂದಿನ ದಿವಸಗಳಲ್ಲಿ ಮಾಡ್ತೀನಿ. ಮುಂಜಾನೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಸ್ವಾಮಿಯ ದರ್ಶನ ಪಡೆದು ಆಶೀರ್ವಾದ ಪಡೆದರು. ಸ್ಥಳೀಯರಷ್ಟೇ ಅಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ನೆರೆಯ ರಾಜ್ಯಗಳಿಂದಲೂ ಸಾವಿರಾರು ಭಕ್ತರು ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ನನ್ನ ಹೆಸರು ಸುಬ್ಬಲಕ್ಷ್ಮಿ. ನಾನು ಪಾಪಾಗ್ನಿ ಮಠದ ಗೌರವಾಧ್ಯಕ್ಷರಾಗಿದ್ದೀನಿ. ಮತ್ತು ಈಗ ವಿಶೇಷ ಏನಂದ್ರೆ ಈ ಸರ್ತಿ 308ನೇ ಶರ್ವಯೋಗೀಂದ್ರ ಸ್ವಾಮೀಜಿಯವರ ಆರಾಧನೆ ನಡೀತಾ ಇದೆ. ಇಲ್ಲಿಗೆ ತಮಿಳುನಾಡು, ಆಂಧ್ರ, ಇಡೀ ಕರ್ನಾಟಕದಿಂದ ಎಲ್ಲಾ ಜನರು ಬರ್ತಾ ಇದ್ದಾರೆ. ತಂಡವಾಗಿ ಜನಗಳು ಬಂದು ಇಲ್ಲೇ ಭಜನೆ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಕೋಲಾಟ ಎಲ್ಲ ಕಲೆಗಳನ್ನು ಅವರು ಇರೋರೆಲ್ಲ ಬಂದು ಮಾಡ್ತಾ ಇದ್ದಾರೆ. ಮತ್ತೆ ನೈಟ್ ಎಲ್ಲ ಇರುತ್ತೆ. ಇಲ್ಲಿ ಲಿಂಗದ ಬಾವಿ ಅಂತ ಇದೆ, ಅದರಲ್ಲಿ ಲಿಂಗ ಇದೆ, ಅದು ತುಂಬಾ ವಿಶೇಷ. ಆದ್ರಿಂದ ಇಲ್ಲಿ ಎಲ್ಲಾ ದೇವರು, ವಿಶ್ವಕರ್ಮ, ಬಾಲ ಬ್ರಹ್ಮಚಾರಿಗಳು, ಆಮೇಲೆ ಅನ್ನಪೂರ್ಣೇಶ್ವರಿ, ಆಮೇಲೆ ಕಾಶಿ ವಿಶ್ವನಾಥ, ಎಲ್ಲಾ ದೇವರು ನೆಲೆಸಿದ್ದಾರೆ. ಹೆಚ್ಚಾಗಿ ನವಗ್ರಹಗಳು ಇದೆ. ಎಲ್ಲಾ ಪಾಪಗಳನ್ನು ಕಳ್ಕೋಬೇಕು ಅಂದ್ರೆ ಇಲ್ಲಿಗೆ ಬರಬೇಕು. ಇಲ್ಲಿ ಪಾಪಮಾಂಬ ನದಿ ಹರಿತಾ ಇದೆ, ಯಾವಾಗ್ಲೂ ಹರಿತಾ ಇರುತ್ತೆ. ನಮಸ್ತೆ, ನಮ್ಮ ಹೆಸರು ವೀಣಾರಾಮ್ ಅಂತ. ನಾವು ಪ್ರತಿ ವರ್ಷ ಇಲ್ಲಿ ಆರಾಧನೆಗೆ ಬರ್ತೀರಾ. ಆಷಾಢ ಮಾಸದಲ್ಲಿ ನಡೆಯುತ್ತೆ. ವೀರಬ್ರಹ್ಮಯ್ಯನವರು ಸ್ವಾಮಿಗಳದು ತುಂಬಾ ಸತ್ಯ ಇದೆ. ಇಲ್ಲಿ ಏನ್ ಅನ್ಕೊಂಡ್ರು ಆಗುತ್ತೆ. ಲಕ್ಷ್ಮಿ ವಿಶ್ವಕರ್ಮ ಸಮಾಜ ದೊಡ್ಡಬಳ್ಳಾಪುರದಲ್ಲಿ ಮಹಿಳಾ ಸಂಘ ಇದೆ. ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇರ್ತೀವಿ. ಅದನ್ನ ಇನ್ನೂ ಅಭಿವೃದ್ಧಿ ಮಾಡ್ಬೇಕು ಅಂತ ಇದೀವಿ. ಎಲ್ಲ ಮಾಡ್ಬೇಕು, ಎಲ್ಲ ಸಹಕರಿಸ್ಬೇಕು ನೀವುಗಳೆಲ್ಲ. ಬ್ರಹ್ಮೇಂದ್ರ ಸ್ವಾಮಿಗಳು ಅಂದ್ರೆ ನಮಗೆ ತುಂಬಾ ಅಭಿಮಾನ, ಭಕ್ತಿ, ಗೌರವ ಎಲ್ಲ ಇದೆ ವೀರಬ್ರಹ್ಮೇಂದ್ರ ಸ್ವಾಮಿದು. ಆಗಾಗ ನಾವು ಇಲ್ಲಿಗೆ ಬರ್ತಾ ಇರ್ತೀವಿ ಮಠಕ್ಕೆ. ನನ್ನ ಹೆಸರು ಮೀನಾ ಕುಮಾರಿ. ನಾವು ದೊಡ್ಡಬಳ್ಳಾಪುರದಿಂದ ಬರ್ತಾ ಇದ್ದೀರಿ. ಪ್ರತಿ ವರ್ಷ ಬರ್ತೀರಿ. ನಾವೊಂದು 15-20 ವರ್ಷದಿಂದ ಬರ್ತಾ ಇದ್ದೀರಿ. ತುಂಬಾ ಒಳ್ಳೇದಾಗಿದೆ ನಮ್ಗೆ. ನಮ್ಮ ಅಮ್ಮ, ನಮ್ಮ ತಂಗಿ ಎಲ್ಲ ಬಂದಿದ್ದಾರೆ. ಎಲ್ರು ಬರ್ಬೇಕು. ತುಂಬಾ ಇನ್ನೂ ಇಂಪ್ರೂವ್ ಆಗ್ಬೇಕು. ತುಂಬಾ ಚೆನ್ನಾಗೂ ಇದೆ. ಎಲ್ಲಾ ಪಾಪಗಳು ನಾಶ ಆಗುತ್ತೆ. ಪಾಪಾಗ್ನಿ ಮಠ ಬೇರೆ. ಇಲ್ಲಿ ಬಂದವ್ರಿಗೆಲ್ಲ ತುಂಬಾ ಒಳ್ಳೇದು ಆಗಿದೆ, ನಮಗೂ ತುಂಬಾ ಒಳ್ಳೇದು ಆಗಿದೆ. ಇದೇ ಸಂದರ್ಭದಲ್ಲಿ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ವಿಶೇಷ ಅಲಂಕಾರದೊಂದಿಗೆ ಅಭಿಷೇಕ, ಅರ್ಚನೆ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು. ಭಜನೆ, ಮಂಗಳಾರತಿ ಹಾಗೂ ಧಾರ್ಮಿಕ ವಿಧಿವಿಧಾನಗಳ ನಡುವೆ ಸಂಪೂರ್ಣ ಮಠ ಭಕ್ತಿಮಯ ವಾತಾವರಣದಿಂದ ಕಂಗೊಳಿಸುತ್ತಿತ್ತು. ಒಟ್ಟಾರೆ ಶ್ರೀ ಶರಭಯೋಗೇಂದ್ರ ಸ್ವಾಮಿಯವರ 308ನೇ ಆರಾಧನಾ ಮಹೋತ್ಸವ ಹಾಗೂ ರಥೋತ್ಸವವು ಭಕ್ತಿಭಾವ ಮತ್ತು ವೈಭವದ ನಡುವೆ ಯಶಸ್ವಿಯಾಗಿ ನೆರವೇರಿತು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಲಭ್ಯವಿರುವ ಅನುದಾನಗಳಿಗೆ ಸಂಬಂಧಿಸಿದಂತೆ ಕ್ರಿಯಾ ಯೋಜನೆ ರೂಪಿಸುವಲ್ಲಿ ಯಾವುದೇ ರೀತಿಯ ವಿಳಂಬವನ್ನು ಸಹಿಸಲಾಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಜಿ. ಪ್ರಭು ಅವರು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಎಚ್ಚರಿಕೆ ನೀಡಿದರು. ಚಿಕ್ಕಬಳ್ಳಾಪುರ ನಗರಸಭೆಯ ಸರ್ ಎಂ ವಿಶ್ವೇಶ್ವರಯ್ಯ ಸಭಾಂಗಣದಲ್ಲಿ ಗುರುವಾರ ನಡೆದ ನಗರ ಸ್ಥಳೀಯಾಡಳಿತ ಸಂಸ್ಥೆಗಳ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾಧಿಕಾರಿ ಜಿ. ಪ್ರಭು ಅವರು ಮಾತನಾಡಿದ್ದಾರೆ. ಅನುದಾನ ಲಭ್ಯವಿದ್ದರೂ ಕ್ರಿಯಾ ಯೋಜನೆ ರೂಪಿಸುವಲ್ಲಿ ವಿಳಂಬವಾದರೆ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಅನುಷ್ಠಾನಗೊಳಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಸಾರ್ವಜನಿಕರಿಗೆ ದೊರೆಯಬೇಕಾದ ಮೂಲಭೂತ ಸೌಲಭ್ಯಗಳು ಹಾಗೂ ಅಭಿವೃದ್ಧಿ ಕಾರ್ಯಗಳು ತಡವಾಗುತ್ತಿದೆ. ಆದ್ದರಿಂದ ಯಾವ ಕಾಮಗಾರಿಗಳನ್ನು ಯಾವ ಲೆಕ್ಕ ಶೀರ್ಷಿಕೆಯಡಿ
ಕೈಗೊಳ್ಳಬೇಕು ಎಂಬುದನ್ನು ಮುಂಚಿತವಾಗಿ ಗುರುತಿಸಿ ತ್ವರಿತವಾಗಿ ಕ್ರಿಯಾ ಯೋಜನೆ ರೂಪಿಸಿ ಸಲ್ಲಿಸಬೇಕು ಎಂದು ಸೂಚಿಸಿದ್ದಾರೆ. ನಗರ ಸ್ಥಳೀಯ ಸಂಸ್ಥೆಗಳಿಗೆ 15ನೇ ಹಣಕಾಸು ಆಯೋಗ, ರಾಜ್ಯ ಹಣಕಾಸು ಆಯೋಗ, ವಿಶೇಷ ಅನುದಾನ ಯೋಜನಾ ಅನುದಾನ ಹಾಗೂ ಅಮೃತ್ ನಗರೋತ್ಥಾನ ಯೋಜನೆಯಡಿ ಲಭ್ಯವಿರುವ ಅನುದಾನಗಳಿಗೆ ಅನುಗುಣವಾಗಿ ಕಾನೂನುಬದ್ಧ ಕ್ರಿಯಾ ಯೋಜನೆಯನ್ನು ಆಗಸ್ಟ್ 8ರೊಳಗೆ ಕಡ್ಡಾಯವಾಗಿ ಸಲ್ಲಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕ್ರಿಯಾ ಯೋಜನೆ ಸಲ್ಲಿಕೆ ನಂತರ ಸಂಬಂಧಪಟ್ಟ ಜಿಲ್ಲಾ ಮಟ್ಟದ ಮೇಲಧಿಕಾರಿಗಳು ಅವುಗಳನ್ನು ಪರಿಶೀಲಿಸಿ ತ್ವರಿತವಾಗಿ ಅನುಮೋದನೆ ನೀಡಬೇಕು. ಬಳಿಕ ಟೆಂಡರ್ ಪ್ರಕ್ರಿಯೆಗಳನ್ನು ಸಂಪೂರ್ಣಗೊಳಿಸಿ ಸೆಪ್ಟೆಂಬರ್ 15ರೊಳಗೆ ಕಾರ್ಯಾದೇಶವನ್ನು ಸಂಬಂಧಪಟ್ಟವರಿಗೆ ನೀಡುವಂತೆ ಕ್ರಮ ಕೈಗೊಳ್ಳಬೇಕು. ಕಾರ್ಯಾದೇಶವನ್ನು ಪಡೆದ ಎಲ್ಲಾ ಕಾಮಗಾರಿಗಳನ್ನು ತಕ್ಷಣವೇ ಆರಂಭಿಸಿ ಅಕ್ಟೋಬರ್ 30ರೊಳಗೆ ಪೂರ್ಣಗೊಳಿಸಬೇಕು. ಈಗಾಗಲೇ ಚಾಲನೆಯಲ್ಲಿ ಇರುವ ಕಾಮಗಾರಿಗಳನ್ನು ಆಗಸ್ಟ್ 30ರೊಳಗೆ ಮುಕ್ತಾಯಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ. ಆಕ್ಟಿವ್ ಆಗಿ ಮಾಡಕ್ಕೆ ಅವಕಾಶ ಆಗುತ್ತೆ. ಈ ಸರಿ ಮಳೆ ಇಲ್ಲ, ಹಾಗಾಗಿ ದಯವಿಟ್ಟು ಇವಾಗ ನೀವು ಅಪ್ರೂವಲ್ ಕೊಟ್ರೆ ಈಸಿಯಾಗಿ ಕೆಲಸ ಆಗೋಗ್ಬಿಡುತ್ತೆ. ಇಲ್ಲ ನೆಕ್ಸ್ಟ್ ಬೇಸಿಗೆ ಅಂದ್ರೆ ಸೆನ್ಸಸ್ ಅದು ಇದು ಬೇರೆ ಬೇರೆ ವರ್ಕ್ಗಳಿದಾವೆ, ದಯವಿಟ್ಟು ಈಗ ಅನುಮೋದನೆ ಕೊಡಿ ಅಂತ ಕನ್ವಿನ್ಸ್ ಮಾಡಬೇಕು. ಆಯ್ತು, ನೆಕ್ಸ್ಟ್ ಸಭೆಯಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮಂಜುನಾಥ್, ಕಾರ್ಯಪಾಲಕ ಅಭಿಯಂತರರಾದ ಶ್ರೀದೇವಿ ಹಾಗೂ ಜಿಲ್ಲೆಯ ವಿವಿಧ ನಗರಸಭೆಗಳ ಪೌರಾಯುಕ್ತರು, ಮುಖ್ಯ ಅಧಿಕಾರಿಗಳು ಮತ್ತು ಸಂಬಂಧಿತ ಅಧಿಕಾರಿಗಳು ಉಪಸ್ಥಿತರಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಆ್ಯಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪೋಸ್ಟರ್ ವಾರ ಆರಂಭಿಸಿದ್ದಾರೆ. ನಗರದ ವಿವಿಧೆಡೆ ಅಳವಡಿಸಲಾಗಿದ್ದ ಪ್ರಧಾನಿ ಮೋದಿಯವರ ಬ್ಯಾನರ್ಗಳ ಮೇಲೆ ಪ್ರತಿಭಟನಾ ಪೋಸ್ಟರ್ಗಳನ್ನು ಅಂಟಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರಗಳಿದ್ದ ಬ್ಯಾನರ್ಗಳ ಮೇಲೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನಾ ಪೋಸ್ಟರ್ಗಳನ್ನು ಅಂಟಿಸಿ ಗಮನ ಸೆಳೆದರು.
ಜಂಜಿಗಳಿಗೆ ಹೆದರಿದ ಬೂಮರ್ ಮೋದಿ, ವಿದ್ಯಾರ್ಥಿಗಳ ರಕ್ತ ಮೋದಿಯ ಕೈಯಲ್ಲಿ, ಜಂಜಿ ಮೇಲಿನ ಪೊಲೀಸರ ದೌರ್ಜನ್ಯಕ್ಕೆ ಮೋದಿ ಹೊಣೆ ಎಂಬ ಬರಹಗಳಿದ್ದ ಪೋಸ್ಟರ್ಗಳನ್ನು ಅಂಟಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಯುವ ಕಾಂಗ್ರೆಸ್ ಉಪಾಧ್ಯಕ್ಷೆ ದಿವ್ಯಾ ಅವರ ನೇತೃತ್ವದಲ್ಲಿ ಹಾಗೂ ತಾಲೂಕು ಯುವ ಕಾಂಗ್ರೆಸ್ ಅಧ್ಯಕ್ಷ ನಾಗೇಶ್ ರೆಡ್ಡಿ ಅವರ ಉಪಸ್ಥಿತಿಯಲ್ಲಿ ನಡೆದ ಈ ಪ್ರತಿಭಟನೆಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ನಡೆಗೆ ವಿರೋಧ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತುವ ಉದ್ದೇಶದಿಂದ ಈ ಪ್ರತಿಭಟನೆ ನಡೆಸಲಾಗಿದೆ ಎಂದು ಮುಖಂಡರು ತಿಳಿಸಿದರು. ನಮಸ್ಕಾರ, ನಾನು ದಿವ್ಯಾ ಅಂತ, ರಾಜ್ಯ ಉಪಾಧ್ಯಕ್ಷರು ಯುವ ಕಾಂಗ್ರೆಸ್ಸಿಂದ. ನನಗೆ ಈ ಜಿಲ್ಲೆ ಇನ್ಚಾರ್ಜ್ ಆಗಿ ಕೊಟ್ಟಿದ್ದಾರೆ, ಉಸ್ತುವಾರಿಯಾಗಿ ಹೊಸದಾಗಿ ಇವತ್ತೊಂದು ದಿನದಿಂದ ನಾನು ಚಾರ್ಜ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಏನು ಇವತ್ತು ಯಾರ ಅಧ್ಯಕ್ಷತೆ ಅಂದರೆ ಮಂಜುನಾಥ್ ಗೌಡ್ರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ನಾಗೇಶು, ನಮ್ಮ ರಮೇಶ್ ಅವರು, ವಿನಯ್ ಬಂಗಾರಿ ಅವರ ನೇತೃತ್ವದಲ್ಲಿ ಏನು ಸ್ಟಿಕ್ಕರ್ ಅಂಟಿಸೋದು ಅಭಿಯಾನ ಮಾಡಬೇಕು ಅಂತ. ಯಾಕೆ ಈ ಸ್ಟಿಕ್ಕರ್ ಅಭಿಯಾನ ಮಾಡೋದು ಅಂತಂದರೆ, ಎಲ್ರಿಗೂ ಗೊತ್ತಿದೆ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಜಂತರ್ ಮಂತರಲ್ಲಿ ತೊಂದರೆ ಆಗ್ತಿದೆ ಅನ್ನೋ ವಿಚಾರಕ್ಕೆ ನಾವು ಈ ಅಭಿಯಾನ ಮಾಡ್ತಾಯಿದ್ದೀವಿ. ಸರ್, ಈಗ ಪ್ರತಿಯೊಬ್ಬರು ನೋಡ್ತಾ ಇದ್ದೀರಾ ಜಂತರ್ ಮಂತರಲ್ಲಿ ಹೆಣ್ಮಕ್ಳನ್ನ ಯಾವ ರೀತಿ ಬಳಸ್ಕೊತಿದ್ದಾರೆ. ಮತ್ತು ಅವ್ರು ಕೇಳಕ್ಕೆ ಹೋಗಿದ್ದೇನೋ, ಅವ್ರು ಓದಿದ್ದಕ್ಕೆ ನಾವು ಬರೆದಿರೋಂಥ ಎಕ್ಸಾಮ್ಗೆ ನಮಗೆ ಸರಿಯಾದ ರೀತಿಯಲ್ಲಿ ನಮಗೆ ಅಂಕಗಳನ್ನ ಕೊಟ್ಟು ನಮಗೆ ಯಾವ ರೀತಿ ನೀವು ತೊಗೊಂಡೋಗ್ಬೇಕು, ನೀಟ್ ಎಕ್ಸಾಮ್ನ ಯಾವ ರೀತಿ ವಿರುದ್ಧವಾಗಿ ಮಾಡಿದ್ದೀರಾ ಅನ್ನೋದಕ್ಕೋಸ್ಕರ ಅಲ್ಲಿ ಜಂತರ್ ಮಂತರಲ್ಲಿ ಹೆಣ್ಮಕ್ಳಾಗಿರ್ಬೋದು, ಗಂಡ್ಮಕ್ಳು, ಸ್ಟೂಡೆಂಟ್ಸ್, ಆಲ್ ಸ್ಟೂಡೆಂಟ್ಸು ಹೋಗಿ ಕೂತ್ಕೊಂಡ್ರು. ಅವ್ರನ್ನ ಏನು ನಕ್ಸಲೆಟ್ಗೆ ಇದು ಮಾಡಿ ಅವ್ರ ಮೇಲೆ ಕೇಸ್ಗಳನ್ನ ಹಾಕಿ ತುಂಬ ವಿದ್ಯಾರ್ಥಿಗಳು ಅವ್ರ ಮೇಲೆ ಕೇಸ್ಗಳಾಗಿದೆ. ಆ ಕೇಸ್ನ ಹಿಂಪಡೆಯೋಕ್ಕೋಸ್ಕರ ನಾವು ಈ ಸ್ಟಿಕ್ಕರ್ ಅಭಿಯಾನ ಮಾಡ್ತಾ ಇದ್ದೀವಿ. ಸರ್, ಮೋದಿ ಅವರಿಂದನೇ ಅಲ್ವಾ ಸರ್, ಇವಾಗ ನಿಮಗೆ ಗೊತ್ತಿದೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಪ್ರಧಾನಿಯವರು ಯಾವುದೇ ಅವರ ಮಾಹಿತಿ ಇಲ್ದಿರ ಯಾವುದೇ ಒಂದು ಕೆಟ್ಟದ್ದಾಗಿರ್ಬೋದು ಒಳ್ಳೆಯದಾಗಿರ್ಬೋದು ಯಾವುದೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಈ ಸ್ಟೂಡೆಂಟು ಶೋಷಣೆ, ಈ ಸ್ಟೂಡೆಂಟ್ ನೀಟ್ ಎಕ್ಸಾಮಲ್ಲೇ ಯಾಕೆ ಹಿಂಗಾಯಿತು ಅನ್ನೋದು ಮೋದಿಯವ್ರಿಗೆ ಗಮನಕ್ಕೆ ಬಂದು ಯಾರು ಧರ್ಮೇಂದ್ರ ಪ್ರಧಾನಿಯವರು ರಾಜೀನಾಮೆ ಕೊಟ್ಟರು. ನಮಗೆ ಧರ್ಮೇಂದ್ರ ಪ್ರಧಾನ್ ಅವರು ಒಬ್ಬರೇ ಅಲ್ಲ ರಾಜೀನಾಮೆ ಕೊಡಬೇಕಾಗಿರೋದು, ಮೋದಿಯವರು ಮತ್ತು ಅಮಿತ್ ಶಾ ಅವರು ಸಹ ಕೊಡಬೇಕು. ಯಾಕೆ ಅಂದರೆ ಇನ್ನೊಮ್ಮೆ ಈ ಥರ ಅವರೇ ಹೇಳಿದ್ರು, ಏನು ಯುವಕರು ದೇಶದ ಶಕ್ತಿ, ದೇಶಕ್ಕೆ ಅವ್ರದ್ದೇ ಒಂದು ಶಕ್ತಿ ಇರುತ್ತೆ ಅಂತ. ಎಲ್ಲಿ ಯುವಕರಿಗೆ ನ್ಯಾಯ ಮಾಡಿಕೊಟ್ಟಿದ್ದು? ಇನ್ನು ಪ್ರತಿಭಟನೆಯ ವೇಳೆ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗಿ ತಮ್ಮ ಅಸಮಾಧಾನ ಹೊರಹಾಕಿದರು. ನಗರದ ಪ್ರಮುಖ ರಸ್ತೆಗಳಲ್ಲಿ ಅಂಟಿಸಲಾದ ಈ ಪೋಸ್ಟರ್ಗಳು ಸಾರ್ವಜನಿಕರ ಗಮನ ಸೆಳೆದಿದ್ದು ರಾಜಕೀಯ ವಲಯದಲ್ಲೂ ಸಹ ಚರ್ಚೆಗೆ ಗ್ರಾಸವಾಗಿದೆ. ಇವತ್ತು ನಾವು ಏನು ಸ್ಟಿಕ್ಕರ್ ಅಭಿಯಾನ ಹಮ್ಮಿಕೊಂಡಿದ್ದೀವಿ, ಇದರ ಉದ್ದೇಶ ಒಂದೇ. ಈ ಕೇಂದ್ರ ಸರ್ಕಾರ, ಈ ನಾಲಾಯಕ್ ಮೋದಿ ಸರ್ಕಾರ ಏನು ಮಾಡ್ತಿದೆ ಅಂತಪ್ಪ ಅಂತಂದರೆ 28 ಲಕ್ಷ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡೋಂಥ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಯಾವ ಸರ್ಕಾರ ಅಂತಪ್ಪ ಅಂದರೆ ಈ ಚಾಯ್ವಾಲ ಮೋದಿ ಸರ್ಕಾರ ಮಾಡ್ತಾ ಇದೆ, ಈ ಗಡೀಪಾರ್ ಅಮಿತ್ ಶಾ ಈ ಸರ್ಕಾರ ಮಾಡ್ತಾ ಇದೆ ಅನ್ನೋದು ನಾನು ಹೇಳಿಕ್ಕೆ ಬಯಸ್ತೀನಿ. ಏಕಪ್ಪ ಅಂತಂದರೆ ಒಬ್ಬ ವಿದ್ಯಾರ್ಥಿ ನೀಟ್ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತಂದರೆ ಅವರ ತಂದೆ ಒಬ್ಬ ಆಟೋ ಡ್ರೈವರ್ ಆಗಿರ್ಬೋದು, ಒಬ್ಬ ಬಸ್ ಡ್ರೈವರ್ ಆಗಿರ್ಬೋದು, ಇನ್ನೂ ಇತ್ತೀಚೆಗೆ ವಿದ್ಯಾರ್ಥಿಗಳ ಕೆಲಸದಲ್ಲಿ ತೊಳ್ಕೊಂಡಿರ್ಬೋದು. ಅವರು ಕಷ್ಟಪಟ್ಟು ಸಾಲ ಸೋಲ ಮಾಡಿ 10 ಲಕ್ಷ 15 ಲಕ್ಷ 20 ಲಕ್ಷ ಫೀಸ್ ಕಟ್ಟಿ ಪಾಸಾದರೆ ಈ ಕೇಂದ್ರ ಸರ್ಕಾರ ಏನು ಮಾಡ್ತದಪ್ಪ ಅಂತಂದರೆ, ಅದ್ಯಾರು ಪ್ರಧಾನ ಅಂತೇಳಿ ಮತ್ತು ನರೇಂದ್ರ ಮೋದಿಯವರು, ಚಾಯ್ವಾಲ ನರೇಂದ್ರ ಮೋದಿಯವರು ಮತ್ತು ಗಡೀಪಾರ್ ಅಮಿತ್ ಶಾ ಅವರು ಎಲ್ಲ ಜೊತೆ ಸೇರಿಕೊಂಡು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನ ಲೂಟಿ ಮಾಡೋಕ್ಕೆ ಹೋಗಿ ಲಕ್ಷಾಂತರ ವಿದ್ಯಾರ್ಥಿಗಳ, ಬಡ ವಿದ್ಯಾರ್ಥಿಗಳನ್ನು ಬೀದಿಗೆ ತಂದಿದ್ದಾರೆ. ಇವತ್ತು ಬೀದಿಗೆ ತಂದಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ್ರೆ ಏನಂತಾರೆ ಗೊತ್ತಾ, ಇವರು ಪ್ರಶ್ನೆ ಮಾಡಿದ್ರೆ ನಾವು ಏನೂ ಮಾಡಲಿಲ್ಲ, ನಾವು ಜಂತರ್ ಮಂತರಲ್ಲಿ ನಮ್ಮ ಲಕ್ಷಾಂತರ ವಿದ್ಯಾರ್ಥಿಗಳು ನಮ್ಗೆ ನ್ಯಾಯ ಕೊಡಿ ಸ್ವಾಮಿ, ನಮ್ಮ ತಂದೆ ಕಷ್ಟಪಟ್ಟಿದ್ದಾನೆ, ನಮ್ಮ ಅಣ್ಣ ಕಷ್ಟಪಟ್ಟಿದ್ದಾನೆ, ನಮ್ಮ ಅಕ್ಕ ಕಷ್ಟಪಟ್ಟಿದ್ದಾರೆ, ನಾನು ಓದಿಸಿದರೆ ನಾನು ಇವತ್ತು ಪಾಸ್ ಆಗಿದ್ದೀನಿ, ಮತ್ತೆ ಎಕ್ಸಾಮ್ ಬೇಕು ಅಂದರೆ ಹೆಂಗಪ್ಪ, ನಂಗೆ ನ್ಯಾಯ ಕೊಡಿಯಪ್ಪ ಅಂತೇಳಿ ಪಾಪ ಆ ಮಕ್ಕಳು ಕಣ್ಣಲ್ಲಿ ನೀರು ಹಾಕ್ಕೊಂಡು ಕೇಳ್ತಾ ಇದ್ರೆ, ನರೇಂದ್ರ ಮೋದಿ ಸರ್ಕಾರಜಿ ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯೇನ್ರಿ? ಏನ್ರಿ ನೀವು ಮಾಡಿದ್ದು? ರಕ್ತ ಬರಿಸ್ತಾರ, ರಕ್ತ ಕಣ್ಣೀರು ಬರಿಸ್ತಾರ ವಿದ್ಯಾರ್ಥಿಗಳ ಕಣ್ಣಲ್ಲಿ ರೀ, ಬಾಸುಂಡೆ ಬರ್ದಂಗೆ ಹೊಡೆದಿದ್ದೀರಲ್ರಿ.
ನಾಯಿ ಹೊಡ್ದಂಗೆ ಹೊಡೆದಿದ್ದಾರಲ್ರಿ, ನಿಮ್ಗೇನೋ ಮಾನ ಮರ್ಯಾದೆ ಇದೆಯೇನ್ರಿ? ನಾನು ಏನು ಹೇಳಕ್ಕೆ ಬಯಸ್ತೀನಪ್ಪ ಅಂದರೆ, ನೋಡಿರಿ, ಈ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಇದೇ ಕೆಲಸನೇ, ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡೋದು, ಬಡವರ ದೀನದಲಿತರ ಮೇಲೆ ಬೀಳೋದು, ಇದೇ ಇವರು ಮಾಡ್ತಾ ಇರ್ತ ಕೆಲಸ. ಅಭಿವೃದ್ಧಿ ಕೆಲಸ ಮಾಡಿ ಅಂತಂದರೆ ಒಂದೂ ಅಭಿವೃದ್ಧಿ ಮಾಡಲ್ಲ. ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿ ಸ್ವಾಮಿ, ನಾವೇನೋ ಬದುಕತ್ತೀವಿ ಅಂತೇಳಿ ವಿದ್ಯಾರ್ಥಿಗಳ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಹೇಳ್ತೀರಾ. ಪಕೋಡ ಮಾರೋಣ ಅಂತಂದರೆ 220 ರೂಪಾಯಿ ಲೀಟ್ರು ಎಣ್ಣೆ ಆಗ್ಬಿಟ್ಟಿದೆ. ಪಕೋಡ ಮಾರೋಣ ಅಂತಂದ್ರೆ ಎಣ್ಣೆಗೆ ದುಡ್ಡಿಲ್ಲ ಸ್ವಾಮಿ ವಿದ್ಯಾರ್ಥಿಗಳ ಹತ್ರ. ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಯುವ ಕಾಂಗ್ರೆಸ್ ನಡೆಸಿದ ಪೋಸ್ಟರ್ ವಾರ್ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಈ ಪ್ರತಿಭಟನೆಗೆ ಬಿಜೆಪಿ ಯಾವ ರೀತಿಯ ಪ್ರತಿಕ್ರಿಯೆ ನೀಡಲಿದೆ ಎಂಬುದು ಕುತೂಹಲ ಮೂಡಿಸಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಡೀಸೆಲ್ ಕಳ್ಳರ ಕಾರುಬಾರು, ನಿಲ್ಲಿಸಿದ ಟಿಪ್ಪರ್ನಲ್ಲಿ ಡೀಸೆಲ್ ಕಳವಿಗೆ ಯತ್ನ, ಕ್ಷಣಾರ್ಧದಲ್ಲಿ ಪರಾರಿಯಾದ ಖದೀಮರು. ಶಾಸಕ ಎಸ್ಎನ್ ನಾರಾಯಣಸ್ವಾಮಿಗೆ ಕೈಕೊಟ್ಟ ಹೈಕಮಾಂಡ್, ಬಂದ್ಗೆ ಕರೆ ಕೊಟ್ಟಿದ್ದ ಸಂಘಟನೆಗಳು, ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ. ನಂದಿ ಹಿಲ್ಸ್ನಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ, ಪ್ರವಾಸಿಗರಿಗೆ 2 ದಿನಗಳ ಕಾಲ ಪ್ರವೇಶ ನಿರ್ಬಂಧ, ಜಿಲ್ಲಾಧಿಕಾರಿ ಜಿ ಪ್ರಭು ಹೇಳಿಕೆ. ಅದ್ದೂರಿಯಾಗಿ ನಡೆದ ಶ್ರೀ ಶರಭಯೋಗೇಂದ್ರ ಸ್ವಾಮಿಯವರ ಆರಾಧನಾ ಮಹೋತ್ಸವ, ಗಮನ ಸೆಳೆದ ಸ್ವಾಮಿಯ ಅಲಂಕಾರ, ಹರಿದು ಬಂದ ಭಕ್ತಸಾಗರ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.